ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ತುಂಬ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೀಸನ್ ಏನಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಂದರೆ ಹೇಳೋದು ಬೇಡ, ಅದು ಹಾಗೆ ಇರಲಿ. ಸೊ ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ನೋಡ್ತಾ ಇದ್ದೀವಿ ಅಂತಂದರೆ ಪಲ್ಸರ್ NS 200. ಸೊ ಇದು ಅಪ್ಡೇಟೆಡ್ ವರ್ಷನು 2024 ಮಾಡಲ್ದು. ಸೊ ಇದರಲ್ಲಿ ಏನೇನು ಅಪ್ಡೇಟ್ಸ್ ಇದೆ, ಏನೇನು ಸ್ಪೆಸಿಫಿಕೇಷನ್ ಇದೆ, ಏನೇನು ಯೂಸ್ಫುಲ್ ಇದೆ, ನಮಗೆ ಬಜೆಟ್ ಫ್ರೆಂಡ್ಲಿ ಇದೆಯಾ ಇಲ್ವಾ, ಈ ಡೀಟೇಲ್ಸ್ ಎಲ್ಲ ಫುಲ್ ತಿಳ್ಕೊಳ್ಳೋಣ. ಬನ್ನಿ, let's get into the video. My name is Jacob. Hello, bonjour, vanakkam, namaskara, namaste to everyone. Welcome to Jacob Moto Info. ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋದಾದರೆ ನೀವು, ಇದು ನನ್ನ ಚಾನಲ್ ನೇಮ್ ಜೇಕಬ್ ಮೋಟೋ ಇನ್ಫೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ಬೈಕ್ಸ್, ಕಾರ್ಸ್ ಬಗ್ಗೆ ಡೀಟೇಲ್ಸ್ ಬೇಕಂತಂದರೆ, ರಿವ್ಯೂಸ್ ಬೇಕಂತಂದರೆ ಚಾನಲ್ ನೇಮ್ ನೆನ್ಪಿಟ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈ ಬೈಕ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದರೆ 2012 ಲಾಂಚ್ ಆಗಿತ್ತು. ಸೊ ಆವಾಗಲೇ ನಿಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ರು, ಒಳ್ಳೆ ಪವರ್ ಫಿಗರ್ ಕೊಟ್ಟಿದ್ರು. ಸೊ ಇದು ಬಂದು ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಆಯಿತು, ಮತ್ತೆ 2017 ಲಾಂಚ್ ಆಯಿತು. ಸೊ ಆವಾಗಿಂದ ಇವಾಗ ಗಂಟನೂ ಒಳ್ಳೆ ಹವಾ ಮೇಂಟೈನ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಗಾಡಿ ಬಗ್ಗೆ ತುಂಬ ಹೇಳೋದು ಬೇಕಾಗಿಲ್ಲ, ಎಲ್ಲಿ ನೋಡಿದ್ರು ಕಾಣಿಸುತ್ತೆ. ಈ ಗಾಡಿ 125cc ಇದ್ದ, ಇವಾಗ 200cc 400cc ಬಂದ್ಬಿಡ್ತು, NS ಅಂತ. ಸೊ ಬನ್ನಿ ಫಸ್ಟು ಸ್ಪೆಸಿಫಿಕೇಷನ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಫಸ್ಟ್ ಇಂಜಿನಿಂದಲೇ ಸ್ಟಾರ್ಟ್ ಮಾಡೋಣ. ಇಂಜಿನ್ ನಿಮಗೆ 199.5cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಕೊಟ್ಟಿದ್ದಾರೆ. ಪವರ್ ಫಿಗರ್ ಬಂದು ನಿಮಗೆ ಪವರ್ 24.13 bhp at 10,000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ನಿಮಗೆ 18.174 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ at 8,000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಒನ್ ಆಫ್ ದ ಬೆಸ್ಟ್ ಇನ್ 200cc ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಗೇರ್ ಬಂದು ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರೇಮ್ ಬಂದು ನಿಮಗೆ ಸ್ಟೀಲ್ ಪೆರಿಮೀಟರ್ ಫ್ರೇಮ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನೋಡೋದಾದರೆ ನಿಮಗೆ USD ಫೋಕ್ಸ್ ಕೊಟ್ಟಿದ್ದಾರೆ, ಹೊಸದಾಗಿ ಅಪ್ಡೇಟ್ ಮಾಡಿರೋದು ಇದು. ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಕೊಡ್ತಾನೆ ಇದ್ದಾರೆ, ಅದರಲ್ಲಿ USD ಫೋಕು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ರೇರ್ ಸಸ್ಪೆನ್ಷನ್ ನಿಮಗೆ ಮೊನೋಶಾಕ್ ಕೊಟ್ಟಿದ್ದಾರೆ, ಅಡ್ಜಸ್ಟೇಬಲ್ ಅದನ್ನು. ಬ್ರೇಕ್ಸ್ ನೋಡ್ತಾಯಿದ್ರೆ ನಿಮಗೆ ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ. ಬ್ರೇಕ್ ಬಂದು ಫ್ರಂಟಲ್ಲಿ 300 mm ಫ್ರಂಟ್ ಡಿಸ್ಕ್ ಕೊಟ್ಟಿದ್ದಾರೆ, ರೇರಲ್ಲಿ 230 mm ರೇರ್ ಡಿಸ್ಕ್ ಕೊಟ್ಟಿದ್ದಾರೆ. ವೀಲ್ ಸೈಜ್ ಬಂದು ನಿಮಗೆ 17 ಇಂಚ್ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಟೈರ್ ನಿಮಗೆ 100/80, ರೇರ್ ಟೈರ್ ನಿಮಗೆ 130/70 ಟೈರ್ ಕೊಟ್ಟಿದ್ದಾರೆ. ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ರೇಡಿಯಲ್ ಟೈರ್ಸ್ ಅಂತ ಕೇಳಿದ್ರೆ ಇಲ್ಲ, ರೇಡಿಯಲ್ ಟೈರ್ಸ್ ಅಲ್ಲ ಇದು. ನೆಕ್ಸ್ಟು ಡೈಮೆನ್ಷನ್ ಸೆಟಪ್ ನೋಡೋದಾದರೆ ನಿಮಗೆ ಫಸ್ಟು ಸೀಟ್ ಹೈಟಿಂದಲೇ ಸ್ಟಾರ್ಟ್ ಮಾಡೋಣ. ಸೀಟ್ ಹೈಟ್ ನಿಮಗೆ 805 mm ಇದೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 168 mm ಇದೆ. ಆ್ಯಂಡ್ ಟೋಟಲ್ ವೆಯ್ಟ್, ಈ ಗಾಡಿದು ಕರ್ವ್ ವೆಯ್ಟ್ ಎಷ್ಟಿದೆ ಅಂತಂದರೆ 159.5 kg ಇದೆ. ಸೊ ಇದು ಬೈಕ್ದು ವೆಯ್ಟ್ ಕಮ್ಮಿ ಇರೋದ್ರಿಂದ ಆರಾಮಾಗಿ ಇದನ್ನ ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ಪವರ್ ಟು ವೆಯ್ಟ್ ರೇಷಿಯೋಗೆ ಬಂದ್ರೂ ಪ್ರಿಟಿ ಡೀಸೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ ನಿಮಗೆ 12 ಲೀಟರ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಅಪ್ರಾಕ್ಸಿಮೇಟ್ಲಿ 35 ಮೈಲೇಜ್ ಬರುತ್ತೆ, 35 to 36. ನೀವು ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ 30 ಬರುತ್ತೆ. 40 ಅಂತೂ ಹೇಳೋಕ್ಕಾಗಲ್ಲ, ಬಿಕಾಸ್ ಇದು 200cc ಬೈಕ್ ಅಲ್ವಾ. ಸೊ ನಿಮಗೆ ನೀವು ಈ ಬೈಕ್ ಮೇಲೆ ಕೂತ್ಕೊಂಡು ಓಡಿಸ್ದಾಗಲೇ ಗೊತ್ತಾಗ್ಬಿಡುತ್ತೆ, ಯಾರು ನಿಧಾನಕ್ಕಂತೂ ಹೋಗಲ್ಲ ಈ ಬೈಕಲ್ಲಿ. ಫಾಸ್ಟಾಗಿ ಹೋಗಬೇಕು ಅಂತ ಹೇಳ್ಕೊಂಡು ಹೋಗುತ್ತೆ ಈ ಗಾಡಿ, ಆ ಥರ ಇದೆ ಈ ಬೈಕು. ಸೊ ಇದರಲ್ಲಿ ನೀವು ರ್ಯಾಶಾಗಿ ಡ್ರೈವ್ ಮಾಡಿದ್ರೂ ಅಷ್ಟೇ, ಇಲ್ಲ ಸಿಟಿಲಿ ನಾರ್ಮಲಾಗಿ ಕಮ್ಯೂಟ್ ಮಾಡ್ತೀನಿ ಅಂತಂದ್ರೆ 35 ಅಂತ ಅನ್ಕೋಬೋದು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಿಮಗೆ 2 ಮೇಜರ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನಪ್ಪ ನೋಡೋಣ ಅಂತಂದರೆ LED ಲೈಟ್ಸು. ಇದರಲ್ಲಿ ನೋಡಿದ್ರೆ ಎಲ್ಲ LED ಲೈಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ DRLಸು, ಹೆಡ್ ಲ್ಯಾಂಪ್ಸು, ಟರ್ನ್ ಇಂಡಿಕೇಟರ್ಸು ಎಲ್ಲನೂ LED ಕೊಟ್ಟಿದ್ದಾರೆ. ಫಸ್ಟು ನಿಮಗೆ ಆಲೋಜಿನಲ್ಲಿ ಬರ್ತಾಯಿತ್ತು ಹೆಡ್ಲೈಟ್ಸು, ಬಟ್ ಇದರಲ್ಲಿ ನೋಡೋದಾದರೆ ನಿಮಗೆ ಫುಲ್ LED ಕೊಟ್ಟಿದ್ದಾರೆ. ಇದೊಂದು ಮೇಜರ್ ಅಪ್ಡೇಟ್ ಅಂತಲೇ ಹೇಳ್ಬೋದು, ಬಿಕಾಸ್ ಎಲ್ಲ ಬೈಕ್ಸು ಅಪ್ಡೇಟ್ ಆಗ್ತಿರೋದ್ರಿಂದ LEDಗೆ. ಸೊ ಇವರು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಮೇಜರ್ ಅಪ್ಡೇಟ್ ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಫಸ್ಟು ನಿಮಗೆ ಅನಲಾಗಲ್ಲಿ ಬರ್ತಿತ್ತು, ಬಟ್ ಇವಾಗ ಫುಲ್ಲಾಗಿ LCD ಕೊಟ್ಟಿದ್ದಾರೆ. ನೆಗೆಟಿವ್ LCD ಯೂನಿಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಎಲ್ಲ ನೆಸೆಸರಿ ಇನ್ಫಾರ್ಮೇಷನ್ನು ಸಿಕ್ಬಿಡುತ್ತೆ. ಲೈಕ್ ಸ್ಮಾರ್ಟ್ಫೋನ್ನ ಕನೆಕ್ಟ್ ಮಾಡ್ಕೋಬೋದು ಬ್ಲೂಟೂತಿಂದ. ಸೊ ಇದರಲ್ಲಿ ನಿಮಗೆ ಕಾಲ್ ಮ್ಯಾನೇಜ್ಮೆಂಟು ಫೀಚರ್ ಸಿಗುತ್ತೆ, ಆ್ಯಂಡ್ ನೋಟಿಫಿಕೇಷನ್ಸು ಬರುತ್ತೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸು ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಡಿಸ್ಟೆನ್ಸು ಎಂಟಿನೂ ಸಿಗುತ್ತೆ. ಆ್ಯಂಡ್ ಫ್ಯೂಲ್ ಎಕಾನಮಿ ಎಷ್ಟಿದೆ ಅಂತಲೂ ತೋರಿಸುತ್ತೆ. ಆ್ಯಂಡ್ ಗೇರ್ ಶಿಫ್ಟರ್ ಇಂಡಿಕೇಷನ್ನು ತೋರಿಸುತ್ತೆ. ಸೊ ಇದೆಲ್ಲ ನೆಸೆಸಿಟಿ ಅಂತಲೇ ಹೇಳ್ಬೋದು. ಸೊ ಈ ಬೈಕ್ ಯಾರಿಗೆ ಸೂಟ್ ಆಗುತ್ತೆ ಅಂತ ನೋಡೋಣ. ಸೊ ನೀವು ಕಾಲೇಜ್ಗೆ ಹೋಗಬೇಕು, ಇಲ್ಲ ಆಫೀಸ್ಗೆ ಹೋಗಬೇಕು, ಆ್ಯಂಡ್ ವೀಕೆಂಡ್ಸಲ್ಲಿ ಲಾಂಗ್ ಡ್ರೈವ್ ಹೋಗಬೇಕು ಅಂತಂದ್ರೂ ಈ ಗಾಡಿನ ಆರಾಮಾಗಿ ಚೂಸ್ ಮಾಡ್ಕೋಬೋದು. ಪವರು ಚೆನ್ನಾಗಿದೆ. ಸೊ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರೋದ್ರಿಂದ ಲಾಂಗ್ ಡ್ರೈವ್ ಆರಾಮಾಗಿ ತೊಗೊಂಡೋಗೋದು. 6 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಲಾಂಗ್ ಡ್ರೈವ್ ಯೂಸ್ ಮಾಡ್ಬೋದು, ಸಿಟಿ ಕಮ್ಯೂಟ್ಗೂ ಯೂಸ್ ಮಾಡ್ಬೋದು. ಒಳ್ಳೆ ಪವರ್ ಫಿಗರ್ ಇದೆ ಇದರಲ್ಲಿ. ಆ್ಯಂಡ್ ಇದು ಬ್ಯಾಂಗ್ಳೂರಲ್ಲಿ ಆನ್ ರೋಡ್ ಕಾಸ್ಟ್ ಬಂದು ನಿಮಗೆ 2,13,000 ಇದೆ. ಸೊ ಇದು ಪ್ರಿಟಿ ಡೀಸೆಂಟ್ ಅಂತಲೇ ಹೇಳ್ಬೋದು, ಬಿಕಾಸ್ 2,13,000ಗೆ 200cc ಕೊಟ್ಟಿದ್ದಾರೆ ಒಳ್ಳೆ ಪವರ್ ಫಿಗರಲ್ಲಿ. 2,12,000 13,000ಗೆ ಆರಾಮಾಗಿ ಒಂದು 40,000-50,000 ಡೌನ್ ಪೇಮೆಂಟ್ ಮಾಡಿ 3 ವರ್ಷಕ್ಕೆ ಒಂದು 6,500 7,000 ಒಳಗಡೆ EMI ಕಟ್ಕೊಂಡು ಆರಾಮಾಗಿ ಅವರು ಅಫೋರ್ಡ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನಾನು. ಸೊ ಗೈಸ್, ಈ ವಿಡಿಯೋಲ್ಲಿ ನಾನು ನಿಮಗೆ 200cc NS 200 ಫುಲ್ ಡೀಟೇಲ್ಸ್ ನಿಮ್ಗೆ ಹೇಳಿದ್ದೀನಿ.
ಈ ಬೈಕ್ನ ನೀವು ತೊಗೋಬೇಕಂತಂದರೆ ಆರಾಮಾಗಿ ನೀವು ತೊಗೋಬೋದು. ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬಲ್ಲೆ, ಬಿಕಾಸ್ ಸ್ಪೇರ್ ಪಾರ್ಟ್ಸಿಂದ ಹಿಡಿದು ಸರ್ವಿಸಿಂದ ಹಿಡಿದು ಎಲ್ಲ ಕಮ್ಮಿನೇ ಇರುತ್ತಿದ್ದು. 200cc ಒಂದು ಬೈಕ್ ಇಸ್ಕೋಬೇಕು ಅಂತಂದರೆ ವಿತ್ ಲಿಕ್ವಿಡ್ ಕೂಲ್ಡ್ ಇಂಜಿನು ನೀವು ಆರಾಮಾಗಿ ಈ ಗಾಡಿನ ತೊಗೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಾನು ಅಪ್ಕಮಿಂಗ್ ವೀಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ವೆಹಿಕಲ್ದು ವೀಡಿಯೋ ಮಾಡ್ತೀನಿ. ಅಂಟಿಲ್ ದೆನ್, ಬಾಯ್ ಫ್ರಮ್ ಜೇಕಬ್ ಮೋಟೋ ಇನ್ಫೋ.